ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬಾರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಈಗ ನೋಡ್ರಪ್ಪ, ನಾನು ಬಾಂಡೆ ಎಲ್ಲ ತಗೊಂಡ್ಬಂದೆ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನ್ಯಾಗ ನನ್ನ ಮಗಳ ಬರ್ತಡೇ ಐತಿ. ಅಂದರೆ ನಮ್ಮ ಅಕ್ಕನ ಮಗಳ ಬರ್ತಡೇ ಐತಿ. ವಿಶ್ ಹ್ಯಾಪಿ ಬರ್ಡೇ ತಶ್ಮಿಯಾ. 100 ವರ್ಷ ಕಾಲ ನೀನು ಸುಖವಾಗಿರು. ಆ ದೇವ್ರು ನಿಂಗೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಯಾವಾಗಲೂ ಖುಷಿಯಿಂದ ಇರು ತಶು. ಸೊ ನಾವು ಯಾವಾಗಲೂ ತಶು ಅಂತ ಕರಿತೀವಿ, ತಸ್ಮಿ ಅಂತ ಕರಲ್ಲ. ನೀವು ಕೂಡ ವಿಶ್ ಮಾಡಿರಿ ಫ್ರೆಂಡ್ಸ್. ಎಲ್ಲರೂ ಆದಷ್ಟು ಈ ವಿಡಿಯೋಸನ್ನು ನೋಡಿದವರೆಲ್ಲ ವಿಶ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಆರಾಮ ಅನ್ಸಾಕತ್ತೈತೆ. ನಿನ್ನೆ ಅಂತೂ ಮಲ್ಕೊಂಡ ಬಿಟ್ಟಿದ್ರಿ. ಇವತ್ತೊಂಚೂರು ಆರಾಮ ಅನ್ಸಾಕತ್ತೈತಿ ನೋಡ್ರಿ. ನಮ್ಮ ಭಾಳ ದಿನದ ಮ್ಯಾಗ ನಮ್ಮ ಟಿ ವಿ ಕೆಟ್ಟು ಹೋಗಿತ್ರಿ. ಇದು ಮತ್ತೇನೋ ಒಂದು ಇದಾಗೈತ್ರಿ ಪ್ರಾಬ್ಲಮ್ಮ ಟಿ ವಿದು. ನೋಡ್ರಿ ಏನೋ ಇದಾಗತ್ತೈತ್ರಿ, ಅಪ್ಡೇಟ್ ಆಗಕತ್ತೈತೆ. ಅದು ಬಂದಿತ್ರಿ, ಅದು ತನ್ನಿಂದ ತಾನ ಬಂದಾಗಿತ್ತು ರೀ. ಈಗ ತನ್ನಿಂದ ತಾನ ಅಪ್ಡೇಟ್ ತೊಗೊಳಾಗತ್ತೈತ್ರಿ. ಅದು ಗೊತ್ತಾಗ್ತಿಲ್ಲ ಏನು ಅನ್ನೋದು. ಎಲ್ಲರ ಮನ್ಯಾಗ ಗೋಡ್ಯಾಗಿನ ಟಿ ವಿ ಇದ್ರೆ ನಮ್ಮ ಮನ್ಯಾಗ ನೋಡ್ರಿ ಟೇಬಲಿನ ಮೊದಲಿನ ಟಿ ವಿನ ತಮ್ದು. ಏನೋ ಗೊತ್ತಿಲ್ಲರಿ, ಅದು ತನ್ನಿಂದ ತಾನ ಬಂದಾಗಿತ್ತು. ಈಗ ನೋಡೋಣ ತಡೆ ಅಂತಂದು ಚಾಲೂ ಮಾಡಿದ್ವಿ. ಏನೋ ಅಪ್ಡೇಟ್ ತೊಗೊಳಾಗತ್ತೈತ್ರಿ. ಅದು ಗೊತ್ತಾಗ್ತಿಲ್ಲ ಏನೋ ಹಣೆ ಬರ ಟಿ ವಿದು. ಸೊ ಇವತ್ತು ರೋಜಾ ದಿನ ರೀ, ಒಂದು ಸ್ವಲ್ಪ ಆರಾಮ ಅನ್ಸಾಕತ್ತಿತ್ತು. ರೋಜಾ ದಿನ ಅಡುಗೆ ಎಲ್ಲ ಮಾಡಿದ್ದೆ. ರೊಟ್ಟಿ ಮಾಡಿದ, ಬಿಸಿ ರೊಟ್ಟಿ, ಆಮೇಲೆ ಅನ್ನ ಸಾರು. ಆಮೇಲೆ ಇನ್ನೊಂದು ನೋಡ್ರಿ, ಇದು ನಾನು ನಿಮ್ಗೆ ನಿನ್ನೆ ಇದು ತೋರಿಸಿದ್ನಲ್ರಿ. ಸೊ ಮನ್ಯಾಗ ಮೆಹಂದಿ ಮಾಡೋದು ಹೆಂಗಪ್ಪ ಅನ್ನೋದು ನಾನು ಆ ವಿಡಿಯೋನ ಹಾಕ್ತೀನಿ ರೀ, ಯಾವ ಥರ ಅನ್ನೋದು. ನಾನು ಅಂದರೆ ರಿಸಲ್ಟ್ ನೋಡಿ ನಾನು ಅದನ್ನು ವಿಡಿಯೋ ಹಾಕ್ಬೇಕಂತಂದೆ ಸೊ ಅಂದ್ಕೊಂಡೆ. ಬಟ್ ನೋಡಿರಿ, ಫೈನಲಾಗಿ ನನ್ನ ಕೈಯಿನ ಬೆರಳು ರಿಸಲ್ಟ್ ನೋಡ್ರಿ. ಸೊ ಮನೆಯಲ್ಲೇ ಮಾಡಿರುವಂಥ ಮೆಹಂದಿಯಿಂದ ನಾನು ಇದನ್ನು ಹಚ್ಕೊಂಡಿದ್ದೆ ರಾತ್ರಿ. ಅದನ್ನು ಆ್ಯಕ್ಚುಲಿ ನೇಲ್ಸ್ಗೆಲ್ಲ ಅಷ್ಟೇ ಹಚ್ಕೋಬೇಕು. ನಾನು ಪೂರ್ತಿ ಇದಕ್ಕೆ ಹಚ್ಕೊಂಡು ಬಿಟ್ಟಿದ್ದೀನಿ ರೀ, ಅಂದರೆ ಬೆರಳಿಗೆ. ನೋಡೋಣ ಹತ್ತತ್ತ ಇಲ್ವಾ ಅಂತಂದು ಅಂದ್ಕೊಂಡೆ. ಬಟ್ ನೋಡ್ರಿ, ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡೆ. ಕಸ ನಮ್ಮದು ಮನ್ಯಾಗಿಂದು ಒಗ್ಯಾಣ ಬಾಂಡೆ, ಆಮೇಲೆ ಕೆಲಸದ ಮನ್ಯಾಗಿಂದು ಕೆಲಸ, ಅಲ್ಲಿನೂ ಒಗ್ಯಾಣ ಬಾಂಡೆ ಎಲ್ಲ ಇರ್ತಾವ್ರಿ. ಎಲ್ಲ ನಾನು ಸೊಪ್ಪಿನ ನೀರಾಗ ಮಾಡಿದ್ರೂ ಕೆಲಸ ಏನೇನು ಒಂಚೂರು ಕಲರ್ ಅಂತೂ ಹೋಗಿಲ್ಲ ನೋಡ್ರಿ. ಅಷ್ಟು ಚಲೋ ಬಂದೈತಿ. ಕಲರ್ ಅಂತೂ ಸಿಕ್ಕಾಪಟ್ಟೆ ಇದಾಗೈತಿ. ಬಟ್ ನಾನು ಇದನ್ನು ತೋರಿಸ್ತೀನಿ ರೀ. ಇದನ್ನು ಹೆಂಗೆ ಮಾಡೋದು ಮನೆಯಾಗ ನಾವು ಮೆಹಂದಿನ ಯಾವ ಥರ ಮಾಡ್ಕೋಬೋದು. ₹1 ಖರ್ಚಿಲ್ದಂಗೆ ಮನೆಯಲ್ಲಿ ಇದ್ದಿದ್ದ ಸಾಮಾನ್ಯರಾಗ ನಾವು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಫ್ರೆಂಡ್ಸ. ಮಸ್ತ್ ಕಾಣಾಗತ್ತೈತಲ್ರಿ. ಈ ರಂಜಾನ್ ಹಬ್ಬದಾಗ ನಾವು ಮನ್ಯಾಗ ಮೆಹಂದಿ ಬಾಡ್ಕೊಂಡು ಹಚ್ಕೋಬಹುದು ರೀ. ಮೆಹಂದಿ ಕೋನೆ ಇಲ್ಲಪ್ಪ ಅಂದ್ರೂ ನೋಡ್ರಿ ಯಾವ ಥರ ಹೊಗೆ ಬರಾಕತ್ತೈತಿ. ಇದನ್ನು ಎತ್ತಿ ತೋರಿಸ್ತೇನೆ ರೀ. ನೋಡ್ರಿ ಇಲ್ಲದಿ ಇದನ್ನು ಕುದಿಯಾಕತ್ತೈತ್ರಿ. ಚಲೋ ಹೊತ್ನಂಗೆ ಕುದಿಬೇಕ್ರಿ. ಅದು ಚಲೋ ಹೊತ್ನಂಗೆ ಇದಾತಪ್ಪ ಅಂದ್ರೆ ಹೋಗ್ತೈತ್ರಿ ತನ್ನಿಂದ ತಾನ. ನೋಡ್ಬೇಕು ಏನಾಗುತ್ತೆ. ನೋಡ್ರಿ, ಇದು ನೀರು ಎಷ್ಟು ಹಾಕೊಂಡು ಹಾಕಿದೆ. ಸೊ ನೀರು ಬಸೋದು ಎಷ್ಟು ಕಮ್ಮಿ ಆಗಿದೆ. ಈಗ ಆಲ್ರೆಡಿ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ ನಾನು. ನೋಡ್ರಿ, ದೊಡ್ಡ ಮುಳು 3ಕ್ಕಿದ್ದಾಗನ ಇಟ್ಟೆ ನಾನು. ಆ್ಯಕ್ಚುಲಿ 7 ನಿಮಿಷ 8 ನಿಮಿಷ ಅಷ್ಟೇ ನಾವು ಇದು ಮಾಡಬೇಕು. ನಂದು ಒಂದು ಸ್ವಲ್ಪ ಪಾತ್ರೆ ಇದ್ರ ಸಂಬಂಧ ನಂದು ಲೇಟಾಗಿ ನಾನೇ ಇಟ್ಟರೆ. ಈಗ ನೋಡ್ರಿ ತೋರಿಸ್ತೀನಿ ಮೆಹಂದಿ ರೆಡಿ ಆಗ್ಯದ ಏನಿಲ್ಲ ಅನ್ನೋದು. ವಾವ್, ಸೂಪರ್ ನೋಡ್ರಿ, ಇಷ್ಟು ಮಸ್ತಾಗಿದೆ ಕಲರ್. ನೋಡ್ರಿ ಎಷ್ಟು ಕಲರ್ ಬಂದೈತಿ ಮೆಹಂದಿ.
ಇವು ಪಾತ್ರೆ ಎಲ್ಲ ಯೂಸ್ ಆಗಂಗಿಲ್ಲ ರೀ. ನಾನು ಮೆಲ್ಸಕ್ಕೆ ಎತ್ಕೋಬೇಕು. ಸ್ವಲ್ಪ ಮಿಸ್ ಆತಪ್ಪ ಅಂದ್ರೆ ಇದು ಕೆಳಗಡೆನ ಬೀಳ್ತೈತೆ ರೀ. ಈಗ ನಾನು ಹೆಂಗೋ ಎತ್ಕೋಬೇಕು. ನಮ್ಮ ಮನೆಯವರು ಬೀಳ್ತೈತಿ. ಹೊರಗಡೆ ತೊಗೊಂಡು ಇದು ಮಾಡ್ತೇನೆ ರೀ ನಾನು. ನೋಡಿರಿ ಕಲರ್ ಹೆಂಗೆ ಬಂದೈತಿ. ಈಗ ಜರ ಕಾಡ್ಕೋದೆ ಅಜ್ಜಿ ಹಲ್ಲು ಈ ಕಟೋರ ಕಾಡು ನಾ ಗಿರ್ರಾವ ಗಿರ್ರ ಹಲ್ಲು ಹಲ್ಲು ಬೀವು ಎತ್ತಾಕತ್ತ ಕಡೆ ಸುಬಿ ಕಡೆ ಮೇಯ ಎತ್ತ ಹಾಕಿ ಕೊಡಪ ಅಂದ್ರೆ ಎಲ್ಲ ನನ್ನ ಮೆಹಂದಿ ಬೀಳಿಸಿ ಅಡ್ಡಾಡಿ ಮಾಡಿ ನನ್ನ ಕೈಲಿ ಬೀಳ್ತೈತೆ ಅಂತಂದು ನಾನು ಇವ್ರ ಕಡೆಯಿಂದ ತೊಗೊಳಕ್ಕೆ ಹಚ್ಚಿದ್ರು. ನೋಡ್ರಿ ಫ್ರೆಂಡ್ಸ ಎಲ್ಲ ಬೀಳಿಸಿ ನೋಡ್ರಲ್ಲ ಮಾಡಿದ ಮೆಹಂದಿನ ಎಲ್ಲ ಹಾಳದಂಗೆ ಮಾಡಿದ್ರು. ಹಲ್ ತೆಗೆದು ನೋಡ್ರಿ. ಜನಮನ ಹೋಗ್ತೈತಿ ಅದನ್ನು ತಗೊಂಡು ಏನು ಮಾಡಬೇಕು? ಅದರ ಅರ್ಥ ಏನು ಅಂದ್ರೆ ಇವತ್ತ ಒಂದು ಜಲಮನ ಹೋಗ್ತೈತಿ, ಅದು ಮೆಹಂದಿ ಮತ್ತು ಮುಂದೆ ಮಾಡಕ್ ಬರ್ತೈತಿ. ಅದ ಗ್ಯಾಸ್ ಹೋದ್ರೆ ಗ್ಯಾಸ್ ಹೋಗತ್ತಿಲ್ಲ. ಆವಾಗ ಗ್ಯಾಸ್ ತಗೊಂಡು ಮುಂದೆ ಗ್ಯಾಸ್ ನೀ ಹಾಳು ಮಾಡಿದೆ ಅನ್ನೋದು ಹೌದಲ್ಲ. ಗ್ಯಾಸ್ ಹಾಳಾಗೋ ಅವಾಗ ಗ್ಯಾಸ್ ಹಾಳಾತಪ್ಪ ನೀನು ಹಾಳು ಮಾಡಿದಿ ಅದು ಹಾಳ ಮೂಳ ಮಾಡಿ ಅಂತ ನೋಡ್ರಿ. ಇಷ್ಟ ಉಳಿತು ನಂದು ಮೆಹಂದಿ. ಒಳ್ಳೆ ತಗ್ಸಕ್ಕೆ ಹಚ್ಚಿದಾರಪ್ಪ ನಾನು. ತಣ್ಣಗಾದ್ಮೇಲೆ ನಾನು ಕೈಲಿ ಹಿಂಗೆ ಎತ್ತಿ ತೊಗೊಬೋದಿತ್ತು. ಏನು ಮಾಡ್ತೀರಿ ಹಾಗಾರ್ರಿ ನಮ್ಮ ಹಣೆ ಬರ ಕೆಟ್ಟಿದ್ರೆ ಇದಕ್ಕೆ ಸ್ವಲ್ಪ ಉಳ್ದೈತೆ. ಮತ್ತು ಏನು ಮಾಡೋದು, ಇದ್ರಾಗ ಒಂಚೂರು ಮೈದಾ ಹಿಟ್ಟು ಕಲಿಸ್ತೀನಿ ರೀ. ಮೈದಾ ಹಿಟ್ಟು ಹಾಕಿ ಹಚ್ಕೊಬೋದು ರೀ ನಾವು. ಇಲ್ಲಿ ನಾವು ನೋಡ್ರಿ ಉಗುರು ಎಷ್ಟು ಬೆಳ್ಳಗದವು. ಇವು ಹಚ್ಕೊಂಡ್ರೆ ತಂಪು ಪೈಕಾಣಿ ಬಂದಿದ್ದು. ಈಗ ಹೆಂಗದಾವೆ ನೋಡ್ರಿ ತೋರಿಸ್ತೀನಿ. ನೋಡ್ರಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಏನಿಲ್ಲ. ಸ್ವಲ್ಪ ಇದು ಬಿಸಿನೀರು ಮಾಡಿಕೊಟ್ಟೇನೆ ರೀ. ಜಂಡು ಬಾಂಬ್ ಹಾಕಿ ಅದನ್ನು ಇದು ತೊಗೊಳಕತ್ತಾರ್ರಿ ಬಿಸಿ ಕಾವು. ನನಗಿಂತ ಅವ್ರಿಗೆ ಜಾಸ್ತಿ ಆರಾಮಿಲ್ಲ. ನೋಡ್ರಿ ಕಾವು ಕೊಡೋಕಣಕತ್ತಾರ. ಅದು ಚಲೋತ್ನಂಗೆ ಒಂದು ಸ್ವಲ್ಪ ಕಾವು ತೊಗೊಂಡ್ರೆ ಜಂಡು ಬಾಂಬಿಂದ ವಿಕ್ಸಿಂದ ಆಮೇಲೆ ಸ್ವಲ್ಪ ತಲೆ ನೋವು ಕಮ್ಮಿ ಆಕೈತ್ರಿ. ನೆಗಡಿನೂ ಒಂಚೂರು ಕಮ್ಮಿ ಅನ್ನಿಸ್ತದ. ನಂದು ಯಾಕೋ ಮುಂಜಾಲಿಂದ ಒಂಚೂರು ಧ್ವನಿ ಈಗ ಕರೆಕ್ಟ್ ಆಗೈತ್ರಿ. ಇಲ್ಲಿಕ್ರ ಇಷ್ಟು ಮಾತಾಡೋಕ್ಕಾಗೋಗತ್ತಿದ್ದಿಲ್ರಿಪ್ಪ ನಂಗೆ. ನೋಡ್ರಲ್ಲ ಹೋಗಿ ತೊಗೊಳಕತ್ತಿದ್ದೆ ನಾನು. ನೋಡ್ರಿ ಮೆಹಂದಿ ಹಚ್ಕೊಂಡೇನಿ ರೀ. ನೋಡೋಣ್ರಿ ಹೋಮ್ ಮೇಡ್ ಮೆಹಂದಿ ಮಾಡೀನಿ ಹೆಂಗಾಗತ್ತೆ ಅಂತಂದು ನೋಡಿ ಆಮೇಲೆ ನಾನು ನಿಮ್ಗೆ ಇದ್ರ ರಿಸಲ್ಟ್ ಚಲೋ ಬಂತಪ್ಪ ಅಂದ್ರೆ ಈ ರೆಸಿಪಿ ನಿಮ್ಗೆ ತೋರಿಸ್ತೀನಿ. ರೆಸಿಪಿ ಅಲ್ರಿ, ಹೋಮ್ ಮೇಡ್ ಮೆಹಂದಿನ ಯಾವ ಥರ ಮಾಡೋದು ಅಂತ. ಸೊ ನಾನು ಹೆಂಗೆ ಮಾಡಿದೆ ಅನ್ನೋದು. ಈಗ ಒಣಗೈತ್ರಿ. ಮೈದಾ ಹಿಟ್ಟು ಹಾಕಿದ್ದೆ, ಒಣಗೈತಿ ಒಂಚೂರು. ಮನೆಯದು ನೋಡ್ರಪ್ಪ. ನೋಡ್ರಿ ಬ್ಯಾಕ್ ಸೈಡ್ ತೋರ್ಸಾಕತ್ತೀನಿ ನಾನು. ಇಷ್ಟು ಕರ್ರಗ ಇರುತ್ತೆ ನೋಡ್ರಿ ಕಲರ್. ನಾನಿನ್ನೂ ಫುಲ್ ಪೂರ್ತಿಯಾಗಿ ಹಚ್ಕೋಬೇಕಿತ್ತು. ಇನ್ನೊಂದು ಸ್ವಲ್ಪ ಐತ್ರದ ಈ ಕಡೆ ನೋಡ್ರಿ. ಇನ್ನೊಂದು ಸ್ವಲ್ಪ ಇತ್ತು. ಅದು ಇಟ್ಟೆ ಮೈದಾ ಹಿಟ್ಟು ಆ್ಯಡ್ ಮಾಡಿಕೊಂಡಿದ್ದೆ ಇಟ್ಟೇನಿ. ಇನ್ನೊಂದು ಸ್ವಲ್ಪ ಐತ್ರಿ. ಅದೊಂದು ಸ್ವಲ್ಪ ರಾತ್ರಿ ಈ ಬೆರಡಿಗೆ ಹಚ್ಕೊಂಡು ಬಿಡ್ತೀನಿ ರೀ. ಇಲ್ಲಿಕ್ರ ಈ ಬೆರಡಿಗೆ ಹಚ್ಕೊತೀನಿ ರೀ. ನೋಡ್ರಿ ಫ್ರೆಂಡ್ಸ, ಅವರು ಕಸ ನೆಲ ಮಾಡಾಕತ್ತಾರ್ರಿ.
ಅವರು ಎಲ್ಲ ಸ್ವಚ್ಛ ಮಾಡ್ಕೊಂತ ಬರಾಕತ್ತಾರ ರೀ, ನಾವು ಹೊಲ್ಸಾಟ್ ಮಾಡ್ಕೊಂತ ಬರ್ತೇವೆ ರೀ. ನೋಡ್ರಿ ಹೆಂಗೈತಿ ನಮ್ದು ಪೋಸ್ ಕೊಟ್ಟಾಳು ಹೆಂಗಿದೆ. ಒರ್ಸ್ರಿ. ಬಾಂಡೆ ತಿಕ್ಕೊಂಡು ಬಂದ ಕಸನೆಲ್ಲ ಮಾಡಾಕತ್ತಿರ್ಬೇಕು ನಾನೇ. ಈಗ ಇದೊಂದು ಸ್ವಲ್ಪ ಆತಂದ್ರೆ ಮುಗಿತ್ರಿ, ಮೂರ ಸಂಜೆಲ್ಲ ಆತು. ರೋಜಾ ಬಿಡೋ ಟೈಮ್ ಆಗಿತ್ರಿ. ಹಾಸಿಗೆ ಒಗ್ದು ಹಾಕಿದ್ವಿ ರೀ ಇವತ್ತು. ನೋಡ್ರಲ್ಲ ಹಾಸಿಗೆ ಹೆಂಗೆ ಒಗ್ದಾರ ನಮ್ಮ ಮನ್ಯಾಗ. ತೊಗೊಂಬಂದ್ರೆ ಈಗ ಎಲ್ಲ ಮಡಚಿಡ್ತೈತ್ರಿ ರೋಜಾ ಬಿಟ್ಟ ಮೇಲೆ.